ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಡೆಲ್ಲಿ ಸುಪ್ರೀಂ ಕೋರ್ಟು 8 ವಾರದಲ್ಲಿ ಒಂದು ನಾಯಿನೂ ಇರಬಾರ್ದು ಅಂತ ತೀರ್ಪನ್ನು ಕೊಟ್ಟಿದೆಯಂತೆ. ಅದ್ರ ಬದಲು ಅದೇ 8 ವಾರದಲ್ಲಿ ಅತ್ಯಾಚಾರ, ಕೊಲೆ, ಸುಲಿಗೆ, ದರೋಡೆ, ಮೋಸ, ವಂಚನೆ ಮಾಡೋರು ಒಬ್ಬರು ಈ ದೇಶದಲ್ಲಿ ಇರಬಾರ್ದು ಅಂತ ತೀರ್ಪನ್ನು ಕೊಟ್ಟಿದ್ರೆ ಇವತ್ತು ಈ ದೇಶದಲ್ಲಿ ಯಾವುದೇ ಚಿಂತೆ ಇಲ್ಲದೆ ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ರು. ಯಾಕೆ ಕೊಟ್ಟಿಲ್ಲ ತೀರ್ಪು? ಅವುಗಳೆಲ್ಲ ಮಾಡಿರೋರು ಯಾವುದೇ ಚಿಂತೆ ಇಲ್ಲದೆ ರಾಜಾರೋಷವಾಗಿ ಬೀದಿಲಿ ಓಡಾಡ್ತಿದ್ದಾರೆ. ಏನು ತಪ್ಪೇ ಮಾಡದೇ ಇರೋಂಥ ಮೂಕ ಪ್ರಾಣಿಗಳಿಗೂ ಬದುಕ ಅರ್ಹತೆ ಇಲ್ವಾ ಭೂಮಿ ಮೇಲೆ? ರೈತರುಗಳು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಊಟ ನೀರು ಬಿಟ್ಟು ನಿಮ್ಮ ಮುಂದೆ ಬಂದು ಒದೆಗಳನ್ನ ತಿಂದ್ಕೊಂಡು ಪ್ರತಿಭಟನೆ ಮಾಡುವಾಗ ನಿಮ್ಮ ಕಣ್ಣಿಗೆ ಅದು ಯಾವುದೂ ಬೀಳಲಿಲ್ಲ. ಯಾವುದೋ ಮೂಲೆ ಓಡಾಡ್ಕೊಂಡಿರೋ ನಾಯಿಗಳು ನಿಮ್ಮ ಕಣ್ಣಿಗೆ ಬಿದ್ದಿದೆ. ಅದ್ರ ಬದಲು ರೈತರು ಕಷ್ಟಗಳನ್ನ ಕೇಳಿ ಅವ್ರಿಗೆ ಪರಿಹಾರ ಮಾಡಿಕೊಡಿ, ಎಲ್ಲಾನು ಚೆನ್ನಾಗಿರುತ್ತೆ. ನಾಯಿಗಳನ್ನ ತಗೋಗಿ ಎಲ್ಲಿ ಬಿಡ್ತೀರಾ? ಅದರಿಂದ ಏನು ಸಿಗುತ್ತೆ ನಿಮಗೆ? ಮನುಷ್ಯನಿಗಿಂತ ಕೆಟ್ಟ ಪ್ರಾಣಿ ಮತ್ತೊಂದಿಲ್ಲ. ಮನುಷ್ಯತ್ವ ಇಲ್ಲದವನನ್ನು ಭಗವಂತ ಎಂದಿಗೂ ಮೆಚ್ಚುವುದಿಲ್ಲ.